ನನಗೆ ಮಾಳ್ವಿಕಾ ಮೇಡಮ್ ಮಾತನ್ನ ಕೇಳಿ ಅವ್ರನ್ನ ನಂಬಬೇಕು ಅಂತ ಅನಿಸ್ತಿದೆ. ಯಾಕಂದರೆ ಅವ್ರ ಈ ಮನೆ ಯಜಮಾನಿ, ಬಾಸ್ ತಾಯಿ, ಅವ್ರನ್ನ ನಂಬು ಅಂತ ನನ್ನ ಮನಸ್ಸು ಹೇಳ್ತಿದೆ. ಆದರೆ ಏನು? ಆದರೆ ಎಲ್ಲೋ ಒಂದು ಕಡೆ ಏನೋ ಸರಿ ಇಲ್ಲ ಅಕ್ಕ. ಗುಹೆಯಲ್ಲಿ ನಾನು ನೋಡಿದ ಮಾಳ್ವಿಕಾ ಮೇಡಮ್ ಮುಖ, ಅವ್ರ ಕಣ್ಣಲ್ಲಿದ್ದ ರೌದ್ರವತಾರ, ಇದೆಲ್ಲ ನನ್ನ ನೆನಪಿಂದ ಹೋಗ್ತಾನೇ ಇಲ್ಲ. ಅಕ್ಕ, ನೀನು ನಿಜ ಹೇಳು, ಮಾಳ್ವಿಕಾ ಮೇಡಮ್ನ ನಂಬೋದಾ? ಅವ್ರು ನಿಜವಾಗ್ಲೂ ಒಳ್ಳೆಯವ್ರ ಅಕ್ಕ? ಅವ್ರನ್ನ ನಂಬಿ ನಾನು ಈ ಮನೇಲಿ ಇರ್ಬೋದಾ? ನೋಡು ದುರ್ಗಾ, ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ಪ್ರತಿಯೊಂದು ಸತ್ಯನೂ ನಿಜ ಅಲ್ಲ. ಯಾರು ಎಂಥ ಮುಖವಾಡ ಹಾಕ್ಕೊಂಡಿರ್ತಾರೆ ಅಂತ ನಮ್ಗೆ ಅಷ್ಟು ಈಸಿಯಾಗಿ ತಿಳಿಯಲ್ಲ. ಅದಕ್ಕೆ ಇವತ್ತು ನಾನು ನಿನಗೊಂದು ಮಾತು ಹೇಳ್ತೀನಿ. ನೀನು ಯಾರ ಮಾತನ್ನು ಕೇಳಬೇಡ, ಯಾರ ಮಾತನ್ನು ನಂಬೇಡ. ನಿನ್ನ ಶುದ್ಧವಾದ ಮನಸ್ಸು, ನಿನ್ನ ಹೃದಯ ನಿನಗೆ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳು. ಯಾಕಂದರೆ ಹೃದಯ ಯಾವತ್ತೂ ಸರಿಯಾದ ದಾರಿನೇ ತೋರಿಸುತ್ತೆ. ಹೃದಯ ದಾರಿ ತೋರಿಸುತ್ತಾ? ಹೇಗೆ? ಅದು ದುರ್ಗಾ, ನಿನಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಈಗ ನಿನ್ನ ಹೃದಯದ ಮಾತು ಮಾತ್ರ ಕೇಳು. ಸರಿ ಅಕ್ಕ. ಮಾಳ್ವಿಕಾ, ನೀನು ಎಷ್ಟೇ ಮಾಯಾಜಾಲ ಹೇಳಿದ್ರು, ಏನೇ ನಾಟಕ ಆಡಿದ್ರು ದುರ್ಗಾನ ನೀನು ಜಾಸ್ತಿ ದಿನ ಯಾಮರ್ಸೋಕ್ಕಾಗಲ್ಲ. ಇವಳು ಪ್ರೀತಿನೇ ಇವತ್ತಲ್ಲ ನಾಳೆ ನಿನ್ನ ನಿಜವಾದ ಬಣ್ಣನ ಬಯಲು ಮಾಡತ್ತೆ. ಅಲ್ಲಿವರೆಗೂ ನಾನು ನನ್ನ ಮಗಳನ್ನ, ನನ್ನ ತಂಗಿನ ಕಾವಲಾಗಿ ನಿಂತು ಕಾಪಾಡ್ತೀನಿ. ಪ್ಲೀಸ್ ದುರ್ಗಾ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಈ ರಹಸ್ಯನ ಯಾರ ಮುಂದೆನೂ ಬಾಯಿ ಬಿಡ್ಬೇಡ ದುರ್ಗಾ. ಮಾಳ್ವಿಕಾ ಮೇಡಮ್ ಅಷ್ಟೊಂದು ಕಣ್ಣೀರು ಹಾಕಿ ಬೇಡ್ಕೊಂಡ್ರು ಅಂದಮೇಲೆ ಅವ್ರ ಮಾತನ್ನ ನಂಬಲೇಬೇಕು. ಪಾಪ ಪುಟ್ಟ ಮೇಡಮ್ನ ಕಾಪಾಡೋಕ್ಕೆ ಹೋಗಿನೆ ಅವರು ತಮ್ಮ ಶಕ್ತಿನ ಬಳಸ್ಬೇಕಾಗಿ ಬಂತು. ಒಬ್ಬ ತಾಯಿಯಾಗಿ ಅವ್ರ ಜಾಗದಲ್ಲಿ ನಾನಿದ್ದಿದ್ರು ಇದನ್ನೇ ಮಾಡ್ತಿದ್ದೆ. ದುರ್ಗಾ ಇಲ್ಲೇ ಇದ್ದಾಳೆ. ಇದು ಅವಳಿಗೆ ಸಾರಿ ಹೇಳೋದಕ್ಕೆ ಕರೆಕ್ಟ್ ಟೈಮು. ಪಾಪ ಅವಳಿಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ. ಇವಾಗ ಸಾರಿ ಕೇಳ್ತೀನಿ. ದುರ್ಗಾ, ದುರ್ಗಾ, ಅದು ನಾನು ನಿನ್ನ ಹತ್ರ ಏನೋ. ಬಾಸು, ಸಾಕು ನಿಲ್ಸಿ ಬಾಸು. ಯಾಕೆ ಈ ಥರ ಕಾಟ ಕೊಡ್ತಾ ಇದ್ದೀರಾ? ಅಲ್ಲ, ಅಡುಗೆ ಮನೆ ಒಳಗಡೆ ಬಂದು ನನ್ಗೆ ಈ ಥರ ಹೆದರಿಸಿ ಹಿಟ್ಟೆಲ್ಲ ಚೆಲ್ಬಿಟ್ರಲ್ಲ, ನೋಡಿ ಹೇಗೆ ಮಾಡಿದ್ರಿ ಅಂತ. ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅದನ್ನ ಮೊದಲು ಹೇಳಿ. ದುರ್ಗಾ, ಒಂದು ನಿಮಿಷ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಅದು ನಾನು ಬೇಕು ಅಂತ ಮಾಡಲಿಲ್ಲ. ಬೇಡ ಅಂತ ಮಾಡಿದ್ರಾ? ಬಾಸು, ಒಂದ್ ವೇಳೆ ನಿಮಗೆ ನನ್ನ ಮೇಲೆ ಏನಾದರೂ ಬೇಜಾರಿದ್ರೆ ಅಥವಾ ಕೋಪ ಇದ್ರೆ ನನ್ಗೆ 2 ಮಾತು ಬೈದ್ ಬಿಡಿ ಅಥವಾ ಹೊಡೆದ್ ಬಿಡಿ. ಅದನ್ನ ಬಿಟ್ಟು ಯಾಕೆ ಈ ಥರ ಕಾಟ ಕೊಡ್ತಿದ್ದೀರಾ? ಬರೀ ತೊಂದರೆನೇ ಕೊಡ್ತಿದ್ದೀರಾ ಅವಾಗ್ಲಿಂದನು. ನಿಮಗೆ ನನ್ನ ಮೇಲಿರೋ ಕೋಪ ತಣ್ಣಗೆ ಆಗದೇ ಇಲ್ಲ ಅನ್ಸುತ್ತೆ. ದುರ್ಗಾ ಹಂಗಲ್ಲ ದುರ್ಗಾ. ಎಂಥ ದಡ್ತನದ ಕೆಲಸ ಮಾಡ್ಬಿಟ್ಟೆ. ಸಾರಿ ಕೇಳಕ್ಕೆ ಬಂದೆ, ಇದು ನನಗೆ ಉಲ್ಟಾ ಹೊಡೀತು. ಯಾಕೋ ಗ್ರಾಚಾರನೇ ಸರಿ ಇಲ್ಲ.